ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕುದೂರ್ ನ್ಯೂಸ್. ನಾನು ಆರ್ ಮಹೇಶ್, ಸುದ್ದಿ ಸಂಪಾದಕ ಕುದೂರ್ ನ್ಯೂಸ್. ಈ ಬಾರಿ ಕುದೂರ್ ನ್ಯೂಸ್ ನಮ್ಮೂರು ನಮ್ಮವರು ವಿಶೇಷ ಕಾರ್ಯಕ್ರಮದ 5ನೇ ವಿಶೇಷ ಅತಿಥಿಯನ್ನ ನಿಮ್ಮ ಮುಂದೆ ತೋರಿಸುವ ಪ್ರಯತ್ನ. ಇವರು ತಮ್ಮ ಪ್ರಾಥಮಿಕ ಹಂತದ ಶಿಕ್ಷಣವನ್ನ ಕುದೂರಿನಲ್ಲೇ ಮುಗಿಸಿ ದೂರದ ಅಮೆರಿಕದಲ್ಲಿ ಖ್ಯಾತ ವೈದ್ಯರಾಗಿ ಹಾಗೂ ಪ್ರಸ್ತುತ ಬೆಂಗಳೂರಿನಲ್ಲಿ ವೈದ್ಯಕೀಯ ಸೇವೆಯನ್ನ ಮುಂದುವರೆಸುತ್ತಿರುವ ಕುದೂರು ಮಂಜುನಾಥ್ ಎಂದೇ ಕರೆಯಲ್ಪಡುವ ಖ್ಯಾತ ವೈದ್ಯರಾದ ಡಾಕ್ಟರ್ ಮಂಜುನಾಥ್ ರವರು ಕುದೂರ್ ನ್ಯೂಸ್ ನಮ್ಮೂರು ನಮ್ಮವರು ಕಾರ್ಯಕ್ರಮದ ವಿಶೇಷ ಅತಿಥಿಯಾಗಿ ನಿಮ್ಮ ಮುಂದೆ ಬರುತ್ತಿದ್ದಾರೆ. ಕುದೂರಲ್ಲಿ ಹುಟ್ಟಿ ಬೆಳೆದು ಅಮೆರಿಕದಲ್ಲಿ ಸೇವೆ ಸಲ್ಲಿಸುವಾಗಲೂ ಹಾಗೂ ಈಗಲೂ ಕೂಡ ಕುದೂರು ಮಂಜುನಾಥ್ ಎಂದೇ ತಮ್ಮ ಹೆಸರ ಜೊತೆ ಹುಟ್ಟೂರಾದ ಕುದೂರು ಹೆಸರನ್ನ ಇಟ್ಟುಕೊಂಡಿರುವ ಇವರು ನಮ್ಮ ಸಮಾಜಕ್ಕೆ ಹಲವಾರು ಕೊಡುಗೆಗಳನ್ನ ನೀಡಿದ್ದಾರೆ. ಖ್ಯಾತ ವೈದ್ಯರಾದ ಕುದೂರು ಮಂಜುನಾಥ್ ರವರ ನಿಸ್ವಾರ್ಥ ಸೇವೆಯ ಬಗ್ಗೆ ಕುದೂರಿನ ಹಲವರು ಕುದೂರ್ ನ್ಯೂಸ್ ನಮ್ಮೂರು ನಮ್ಮವರು ಕಾರ್ಯಕ್ರಮದಲ್ಲಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಾರೆ. ಕುದೂರು ಹೋಬಳಿ ವ್ಯಾಪ್ತಿಯಲ್ಲಿ ಸಾಧನೆ ಮಾಡಿರುವ ಹಾಗೂ ಸಾಧನೆ ಮಾಡುತ್ತಿರುವ ಯಾರೇ ಇದ್ದರೂ ತಮ್ಮ ಸ್ಫೂರ್ತಿದಾಯಕ ಕಥೆಗಳನ್ನ ನಮ್ಮ ಸಮಾಜಕ್ಕೆ ತಿಳಿಸಲು ತಪ್ಪದೆ ಕುದೂರ್ ನ್ಯೂಸ್ ಅನ್ನ ಸಂಪರ್ಕಿಸಿ. ಎಲ್ಲೇ ಹೋದ್ರು ಅವ್ರು ನಾನು ಕುದೂರಿಂದ ಅಂತ ರೆಪ್ರೆಸೆಂಟ್ ಮಾಡ್ಕೊಂತಾರೆ. ಅದು ಬಹಳ ಖುಷಿಯಾದ ವಿಷಯ. ನಮ್ಗಳಿಗೆ ನಮ್ಮ ಕುದೂರ್ ಜನಕ್ಕೆ ಇದು ಹೆಮ್ಮೆ. ಅವರು ಆರ್ಯ ವೈಶ್ಯದವರಾಗಿರೋದ್ರಿಂದ ನಮ್ಮ ಕುಲಕ್ಕೆ ಅವರು ಒಂಥರ ಕಿರೀಟ ಇದ್ದಂಗೆ. ಇದು ಬಹಳ ಖುಷಿಯಿಂದ ಹೇಳ್ಕೊಳಕ್ ಇಷ್ಟಪಡ್ತೀನಿ. ಅವ್ರು ನಮ್ಮವರು, ನಮ್ಮೂರಿನವರು. ನಾವು SLC ಓದ್ತಿದ್ರೆ ಅವರು ಹೈಸ್ಕೂಲ್ ಫಸ್ಟ್ ಇಯರ್ನಲ್ಲಿ ಓದ್ತಿದ್ರು. ನನ್ನ ತಮ್ಮ ಇವನು ಎಲ್ಲ ಕ್ಲಾಸ್ಮೇಟ್ಸು. ಆದರೆ ನಮಗೆ ಇರುವಷ್ಟು ಪ್ರೀತಿ ವಿಶ್ವಾಸ ಬೇರೆ ಯಾರಿಗೂ ಇಲ್ಲ ಕುದೂರಿನಲ್ಲಿ. ಅವರು ವಿಕ್ರಮ್ ಆಸ್ಪತ್ರೆಯಲ್ಲಿ ಅಷ್ಟು ಬ್ಯುಸಿ ಇರ್ತಾರೆ. ಯಾರಾದರೂ ಕುದೂರಿಂದ ಹೋದ್ರು ಅಂದರೆ ಫಸ್ಟ್ ಪ್ರಾಮಿನೆನ್ಸೇ ಫಸ್ಟ್ ಕುದೂರವ್ರು ಬಂದಿದ್ದಾರಂತೆ ಕಳಿಸಿ ಒಳಗಡೆ ಅಂತಾರೆ. ಬೇರೆಯವರು ತುಂಬ ಹೊತ್ತಿಂದ ಅಪಾಯಿಂಟ್ಮೆಂಟ್ ತೊಗೊಂಡು ಕಾಯಬೇಕು. ಅಷ್ಟು ಬ್ಯುಸಿ ಇದ್ದರೂ ಸಹ ಕುದೂರು ಜನ ಅಂದರೆ ಅಷ್ಟು ಪ್ರಾಣ ಬಿಡ್ತಾರೆ. ನಾವು ಸುಮಾರು ಜನ ನೋಡಿದ್ದೀವಿ. ಆದರೆ ಅವ್ರ ಹೆಸರಲ್ಲೇ ಊರ ಹೆಸರು ಇಟ್ಕೊಂಡು ಒಂದು ಸೇವೆ ಸಲ್ಲಿಸ್ತಿರೋದು ನಾನು ಎಲ್ಲೂ ಕೇಳೇ ಇಲ್ಲ. ನಾನು ಈ ಥರ ನೋಡೋಕೆ ಭಾಳ ಖುಷಿ ಪಡ್ತೀನಿ. ನಮ್ಮ ಈ ವಾಸವಿ ಚೌಲ್ಟ್ರಿಗೆ, ನಮ್ಮ ವಾಸವಿ ದೇವಸ್ಥಾನಕ್ಕೆ ಅವ್ರದ್ದು ಮಹಾದಾನಿಗಳು, ಅಪಾರ ಸೇವೆ ಇದೆ. ಅವರು ನಮ್ಮ ಮೇಲಿರೋ ಅಭಿಮಾನ, ನಮ್ಮ ಅಣ್ಣ ನಮ್ಮ ತಮ್ಮ ಅನ್ನೋದು ತುಂಬ ಡಾಕ್ಟ್ರಿಗೆ ನಾನು ಪರ್ಸ್ನಲ್ಲು ನಾನು ಹೇಳಿದ್ದೀನಿ. ಅವತ್ತಿನ ಕಾಲಕ್ಕೆ ಲೈಬ್ರರಿ ಅಂತಂದ್ರೆ ಯೋಚನೆ ಮಾಡಿ, ಸರ್ಕಾರ ಲೈಬ್ರರಿ ಮಾಡೋದಕ್ಕೆ ಹಿಂದೆ ಮುಂದೆ ನೋಡಿದಂಥ ಸಮಯದಲ್ಲಿ ಇವರು ಫಸ್ಟ್ ಬಂದು ಮಾಡಿದ ಲೈಬ್ರರಿ. ನನ್ನ ಪಾಲ್ಗೆ ಅವ್ರು ದೇವರಾಗಿದ್ದರು. ಅವತ್ತು ನನ್ನ ಕಾಪಾಡಿ ಕಳಿಸ್ಕೊಟ್ರು. ಆಮೇಲೆ ನಮ್ಮ ಅದೊಂದು ಸ್ವಲ್ಪ ದಿವಸ ಆದ ನಂತರ ನಮ್ಮ ತಾಯಿಯವ್ರಿಗೂ ಸೀರಿಯಸ್ ಆಯಿತು. ಬಟ್ ಅದು ಕಣ್ಣಲ್ಲಿ ನೀರು ಬರ್ತದೆ ಅದು ಹೇಳ್ಬೇಕಾದ್ರೆ. ಬಟ್ ಅವತ್ತು ನನ್ನ ತುಂಬ ವಿಚಾರದಲ್ಲಿ ನನಗೆ ತುಂಬ ಸಹಕಾರ ಕೊಟ್ಟರು. ನಮಗೆ ನಮ್ಮ ಈ ಕುದೂರು ಜನಾಂಗಕ್ಕೆ, ನಮ್ಮ ದೇವಸ್ಥಾನಕ್ಕೆ, ನಮ್ಮೂರಿಗೆ ಇಂತಿಂಥವ್ರು ಒಬ್ಬರಿದ್ರೂ ಆ ಜನಾಂಗ, ಆ ಊರು ಎಷ್ಟೋ ಒಂದು ಉತ್ತಮ ದಾರಿನಲ್ಲಿ ನಡೀತದೆ ಅನ್ನೋದು ನಾವು ದೇವ್ರ ರೂಪದಲ್ಲಿ ಅವತಾರಗಳು ಬರ್ತವೆ. ಆ ಥರ ಕೃಷ್ಣಂಗೆ ನಮ್ಮ ಡಾಕ್ಟ್ರು ಡಾಕ್ಟ್ರನ್ನ ಒಂದು ಕಡೆ ಇಟ್ಬಿಟ್ಟು ನಮ್ಮನ್ನೆಲ್ಲ ಒಂದು ಕಡೆಗೆ ಇಟ್ಬಿಟ್ರು ಅವ್ರ ಸುಖನೇ ಜಾಸ್ತಿ. ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು, ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವು. ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರನೆ ನುಡಿದೈತೆ. ಚಂದ್ರ ಚೂಡಮಣಿ ವಜ್ರ ನಾಗಮಣಿ ಮುತ್ತು ರತ್ನಗಳ ಗಣಿ, ಜನರ ಮನಸ್ಸಿನ ಪ್ರತಿಧ್ವನಿ, ಕನ್ನಡ ಕುಲದ ಕಣ್ಮಣಿ. ಕೋಟಿಗೊಂದು ಮನೆತನವೋ, ದಾನವೇ ಇವರಿಗೆ ಸಿರಿತನವೋ, ನ್ಯಾಯ ನೀತಿಗೆ ಕನ್ನಡಿಯೋ
ಧರ್ಮಕ್ಕೆ ಮುನ್ನುಡಿಯೋ. ನನ್ನ ಹೆಸರು ಮಂಜುನಾಥ್ ಅಂತ. ನಾನು ಹುಟ್ಟು ಬೆಳೆದಿದ್ದು ಈ ಊರಿನಲ್ಲೇ ಕುದೂರು. ನನ್ನ ಹೆಸರು ಕೂಡ ಕುದೂರು ಮಂಜುನಾಥ್ ಅಂತಲೇ ಹೆಸರು. ನಾನು ಅಮೇರಿಕಾ ಹೋದರೂ ಕೂಡ ಕುದೂರು ಮಂಜುನಾಥ್ ಆಗೇ ಇದ್ದೆ. ಇಲ್ಲಿ ಹುಟ್ಟಿ ಬೆಳೆದು ಆಮೇಲೆ ಅಮೇರಿಕಕ್ಕೆ ಹೋಗಿ ತಿರುಗಿ ಇಲ್ಲಿ ಬಂದು ಬೆಂಗಳೂರಲ್ಲಿ ಮೆಡಿಕಲ್ ಪ್ರಾಕ್ಟೀಸ್ ಮಾಡ್ತಿದ್ದೇನೆ. ಈಗ ಮಣಿಪಾಲ್ ಮಿಲ್ಲರ್ಸ್ ರೋಡು, ಮುಂಚೆ ವಿಕ್ರಮ್ ಹಾಸ್ಪಿಟ್ಲ್ ಆಗಿತ್ತು, ಅಲ್ಲಿ ನಾನು ಚೀಫ್ ಆಫ್ ಮೆಡಿಸನ್ ಆಗಿ ಕೆಲಸ ಮಾಡ್ತಿದ್ದೇನೆ. ನನಗೀಗ 76 ವರ್ಷ. ಇನ್ನೂ ರಿಟೈರ್ ಆಗೋಕ್ಕೇನು ಇಷ್ಟ ಇಲ್ಲ. ನನ್ನ ಅಭಿಪ್ರಾಯ ಏನು ಅಂದರೆ, ನಾವು ಹುಟ್ಟು ಬೆಳೆದಿದ್ದು ಈ ಊರು, ಈ ಶಾಲೆಗಳಲ್ಲೇ ಅದು ಹುಟ್ಟು ಬೆಳೆದಿದ್ದು. ನನ್ನ ತಂದೆ ಹೆಸರು ಕುದೂರು ನಾರಾಯಣ್ ಶೆಟ್ಟಿ ಅಂತ, ವ್ಯಾಪಾರಸ್ಥರು. ರಂಗಮ್ಮ ಅಂತ ಶ್ರೀಮತಿ ರಂಗಮ್ಮ. ನನಗೆ 5 ಜನ ಸಹೋದರರು, 3 ಜನ ಸಹೋದರಿಯರು. ಈಗ ಅದರಲ್ಲಿ 2 ಸಹೋದರಿಯರು, ನಾನು ನನ್ನ ಒಬ್ಬ ಅಣ್ಣ ಉಳ್ಕೊಂಡಿದ್ದೇವೆ. ಮಿಗ್ನಾದವರೆಲ್ಲ ಈಗ ಇಲ್ಲ. ಈ ಛತ್ರ, ಈ ದೇವಸ್ಥಾನ ನಮ್ಮ ತಂದೆ ಕಾಲದಲ್ಲಿ, ದೇವಸ್ಥಾನ ತಂದೆ ಕಾಲದಲ್ಲಿ ಮೊದಲು ಇಟ್ಟಿದ್ದು. ಅದನ್ನು ನಮ್ಮ ಅಣ್ಣನ ಕಾಲದಲ್ಲಿ 55-60 ವರ್ಷದ ಮುಂಚೆ ಫಿನಿಷ್ ಆಗಿದ್ದು. ಅದಾದ ಒಂದು 15 ವರ್ಷಕ್ಕೆ ಈ ಛತ್ರ ಆಗಿದ್ದು. ಈಗ ಒಂದು 15 ವರ್ಷದ ಮುಂಚೆ ಈ ದೇವಸ್ಥಾನ ಅಪ್ಗ್ರೇಡ್ ಆಗಬೇಕಿತ್ತು. ಅದು ನಿಂತ್ಕೊಂಡು ಅದೆಲ್ಲ ಮಾಡಿ ಆಯಿತು. ಅದು ಮಾಡಿ ತುಂಬ ಚೆನ್ನಾಗಿ ಆಯಿತು. ಅದಾದಮೇಲೆ ಈ ಚೌಲ್ಟ್ರಿ ಅಪ್ಗ್ರೇಡ್ ಆಗಬೇಕಿತ್ತು. ಅದನ್ನು ಕೂಡ 4 ಜನಗಳ ಸಹಾಯ ತೊಗೊಂಡು ಅದು ಫಿನಿಷ್ ಮಾಡಿ ಆಯಿತು. ಇವಾಗ ಅದು ಮಾಡಿ 15 ವರ್ಷ ಆದಮೇಲೆ ತಿರ್ಗಾ ಛತ್ರ ಅಪ್ಗ್ರೇಡ್ ಆಗಬೇಕು. ಕೋವಿಡ್ ಟೈಮಲ್ಲಿ ಇನ್ಕಮ್ ಇಲ್ಲದೆ ಈ ಛತ್ರಕ್ಕೆ ತುಂಬ ಸಫರ್ ಆಯಿತು. ಈಗ ಅದಕ್ಕೆ ಹಣದ ಕೊರತೆ ಇದೆ. ಆದ್ದರಿಂದ ನಾನು ಊರಿನವ್ರನ್ನೆಲ್ಲ ಸೇರಿಕೊಂಡು ಅವರಿಂದಲೂ ಸ್ವಲ್ಪ ಸಹಾಯ ತೊಗೊಂಡು ನಮ್ಮಲ್ಲಾದಷ್ಟು ಸಹಾಯ ಕೊಟ್ಟು ಅದನ್ನು ಈ ಛತ್ರ ಮತ್ತೆ ರಿಜುವಿನೇಟ್ ಆಗಬೇಕು, ಒಂದು ಪ್ರತಿಷ್ಠಾಪಿತ ಥರ ಆಗಬೇಕು ಅನ್ನೋ ಒಂದು ಅಭಿಪ್ರಾಯದಿಂದ ಇವತ್ತು ಇಲ್ಲಿಗೆ ಬಂದಿರೋದು. ನಿಮ್ಮ ಎಜುಕೇಷನ್ ಎಲ್ಲಿ ಕುದೂರಲ್ಲೇ ಮಾಡಿದೆ ಅಂತ? ಕುದೂರಲ್ಲಿ ನಿಮ್ಮ ಶಾಲಾ ದಿನಗಳು ಕುದೂರಲ್ಲಿ ಹೇಗಿತ್ತು? ಓಕೆ, ಕುದೂರಲ್ಲೇ ಓದಿದ್ದು. 11 ವರ್ಷದವರೆಗೂ ಇಲ್ಲೇ. ನಾನು ತಾತಯ್ಯನ ಸ್ಕೂಲಲ್ಲಿ ಫಸ್ಟ್ ಹೋಗಿದ್ದು. ಮಗು ಇದ್ದಾಗ ಗಲಾಟೆ ಮಾಡಿ ತೊಗೊಂಡು ತಾತಯ್ಯನ ಹತ್ರ ಬಿಟ್ಟು ಬರೋರು. ಕುದುರಮ್ಮನ ದೇವಸ್ಥಾನದಲ್ಲಿ ಜಗಲಿ ಮೇಲೆ ನಮಗೆ ಈ ಎಲ್ಲ ಹೇಳ್ಕೊಟ್ಟಿದ್ದು. ಆಮೇಲಿಂದ ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ಗೆ ಹೋಗಿದ್ದು. ಕೆಂಪೈ ಮೇಷ್ಟ್ರಿದ್ರು, ಅವರು ಚಿವಟಿ ಎಲ್ಲ ಹೇಳಿ ಕಾಗಣಿತ ಇವೆಲ್ಲ ಚೆನ್ನಾಗಿ ಹೇಳ್ಕೊಡೋರು. ಆಮೇಲಿಂದ ಮಿಡಲ್ ಸ್ಕೂಲ್ ಆಯಿತು. ಮಿಡಲ್ ಸ್ಕೂಲ್ ಆದಮೇಲೆ ಹೈಸ್ಕೂಲ್ ಆಯಿತು. ಹೈಸ್ಕೂಲಲ್ಲಿ ಕೂಡ ಒಳ್ಳೆ ಉಪಾಧ್ಯಾಯರು ಎಲ್ಲ ಇದ್ದರು. ಅದೆಲ್ಲ ಮುಗಿದ ಮೇಲೆ ನಾನು ಬೆಂಗಳೂರಿನಲ್ಲಿ ವಿಜಯ ಕಾಲೇಜಲ್ಲಿ PUC ಓದಿದ್ದು. ಆವಾಗ 11th ಸ್ಟ್ಯಾಂಡರ್ಡ್ ಇತ್ತು, 12th ಸ್ಟ್ಯಾಂಡರ್ಡ್ ಕಾಲೇಜಿಗೆ ಹೋಗಬೇಕಿತ್ತು. ಅಲ್ಲಿಂದ ಮುಗಿಸ್ಕೊಂಡು MBBS ದಾವಣಗೆರೆಯಲ್ಲಿ ಮಾಡಿದ್ದು. ಅದು ಮುಗಿದ ತಕ್ಷಣ ನಾನು ಅಮೇರಿಕಾಗೆ ಹೊರಟಿದ್ದು. 1974 ಡಿಸೆಂಬರಲ್ಲಿ, ನನಗೆ 24 ವರ್ಷ. ಆವಾಗ ಅಮೇರಿಕಕ್ಕೆ ಹೋಗಿದ್ದು. ಅಲ್ಲಿ 18 ವರ್ಷದವರೆಗೂ ಇದ್ದೆ. ಅಲ್ಲಿ ಟ್ರೈನಿಂಗ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡು ಸ್ವಲ್ಪ ಹಣದ ಅನುಕೂಲ ಎಲ್ಲ ಮಾಡಿಕೊಂಡು ನಮ್ಮ ಮಾತೃಭೂಮಿಯನ್ನು ಬಿಡಬಾರ್ದು ಅಂತ ನಾನು ನನ್ನ ಹೆಂಡತಿ ಡಿಸೈಡ್ ಮಾಡಿ ವಾಪಸ್ ಬೆಂಗಳೂರಿಗೆ ಬಂದು ಮಕ್ಕಳನ್ನ ಇಲ್ಲೇ ಓದಿಸಿ, ಮಕ್ಕಳಿಗೆ ವಾಪಸ್ ಅಮೇರಿಕಾದಲ್ಲಿದ್ದಾರೆ. ಅದೊಂದು ಸ್ವಲ್ಪ ನಮಗೆ ಹಿಂಸೆ. ಅವರು ಅಲ್ಲಿ, ನಾವು ಇಲ್ಲಿ. ಆದರೂ ಕೂಡ ನಾನು ಅಮೇರಿಕಾದ ಬಿಟ್ಟು ಬಂದಿದ್ದೀನಿ ಅನ್ನೋ ಕೊರತೆ ಏನಿಲ್ಲ ನಮಗೆ. ಎಲ್ಲ ಇಲ್ಲಿರೋರೆಲ್ಲ ಸ್ನೇಹಿತರು, ಆಮೇಲೆ ಬಾಂಧವರು ಎಲ್ಲ ಇರೋದ್ರಿಂದ ನಮಗೂ ಒಂದು ಪ್ರೀತಿ ವಿಶ್ವಾಸ, ಇಲ್ಲಿ ಒಂದು ಸೇವೆ ಮಾಡೋ ಅನುಕೂಲ ಸಿಕ್ತು ಅಂತ ಸಂತೋಷ ಪಡ್ತೇವೆ. ಕುದೂರಿನಲ್ಲಿ ನೀವು ಓದಬೇಕಾದ್ರೆ ಇದ್ದಂಥ ಶಿಕ್ಷಕರು ನಿಮಗೆ ಈಗ ನೆನಪಿದ್ದಾರೆ? ಎಲ್ಲರೂ ಜ್ಞಾಪಕ ಇದೆ. ಓಕೆ, ನಾನು ಪ್ರೈಮರಿ ಸ್ಕೂಲಲ್ಲಿ ಕೆಂಪೆ ಮೇಷ್ಟ್ರಿದ್ರು, ನಾಗರಾಜ್ ಮೇಷ್ಟ್ರಿದ್ರು. ಆಮೇಲೆ ಮಿಡ್ಲ್ ಸ್ಕೂಲಲ್ಲಿ ಲಕ್ಷ್ಮೀಪತಿ ಅಂತಿದ್ದರು, ನರಸಿಂಹಮೂರ್ತಿ ಅಂತಿದ್ದರು, ಆಮೇಲೆ ಸುಬ್ಬಯ್ಯನವ್ರು ಅಂತಿದ್ದರು, ಕೆಂಪಯ್ಯನವ್ರು ಅಂತಿದ್ದರು, ಶಂಕರಯ್ಯ ಮೇಷ್ಟ್ರಿದ್ರು. ಆಮೇಲೆ ಹೈಸ್ಕೂಲಿಗೆ ಬಂದಮೇಲೆ ಸಲಾಂ ಬೇಗ್ ಅಂತ ಈಗಲೂ ಇದ್ದಾರೆ. ಅವ್ರ ಮನೆ ಈಗ ನನ್ನ ಪೇಷಂಟ್ ಆಗು ಬರ್ತಾರೆ. ಸಲಾಂ ಬೇಗ್ ಅಂತ ಇದ್ದರು, ಆರೈದ್ರು ಅಂತಿದ್ದರು. ಆಮೇಲೆ ಸೂರ್ಯನಾರಾಯಣ್ ಅಂದ್ಬಿಟ್ಟು ನಮಗೆ ಪ್ರಿನ್ಸಿಪಾಲ್ ಆಗಿದ್ದರು. ಓಕೆ, ಆಮೇಲೆ ಸುಬ್ರಹ್ಮಣ್ಯಂ ಅಂತ ಒಳ್ಳೆ ಮೇಷ್ಟ್ರಿದ್ರು. ಇವರೆಲ್ಲ ತುಂಬ ಅಲೆಕ್ಸಾಂಡ್ರ್ ಅಂತ ಇದ್ದರು, ಆರಾಧ್ಯರು. ಇವರೆಲ್ಲ ತುಂಬ ಚೆನ್ನಾಗಿ ನಮಗೆಲ್ಲ ಪಾಠ ಹೇಳ್ಕೊಟ್ಟಿರೋ ಎಲ್ಲರೂ ಜ್ಞಾಪಕ ಇದೆ. ನಾನು ಆರಾಧ್ಯನು ಕೂಡ ಡಾಕ್ಟ್ರಾಗಿ ಅವ್ರನ್ನ ಸೇವೆ ಮಾಡಿದ್ದೇನೆ. ಇವಾಗಲೂ ಸಲಾಂ ಬೇಗು ಬರ್ತಾರೆ, ನೋಡ್ತಾರೆ ನನಗೆ. ಅವ್ರಿಗೂ 87-88 ಇರಬೇಕೀಗ. 88. ಸರ್, ಕುದೂರಿನಲ್ಲಿ ನೀವು ಓದಬೇಕಾದ್ರೆ ಇವಾಗ ಪ್ರಸ್ತುತ ನಿಮ್ಮ ಜೊತೆಗಿರುವಂಥ ಸ್ನೇಹಿತರು
ನಿಮ್ಮ ಜೊತೆ ಒಡನಾಟ ಹೇಗಿದೆ ಸರ್? ಇಲ್ಲ ಇದ್ದಾರೆ ರಾಮಮೂರ್ತಿಯವರು. ನಾವು 3 ಜನ ಇದ್ವಿ. ಕೃಷ್ಣಮೂರ್ತಿ ಅಂತ ಭೀಮೇಶ್ ಶೆಟ್ಟರ್ ಮಗ, ಇನ್ನೊಬ್ಬ ಕೃಷ್ಣಮೂರ್ತಿ ಉಮಾಪತಿಯವ್ರ ಬ್ರದರು, ನಾವು ಆಮೇಲೆ ಬಶೀರ್ ಅಂತ ಒಬ್ಬ ಇದ್ದ, ಟೈಲರ್ ಆಗೂ ಇದ್ದ, ಅವನು ತುಂಬ ನಮ್ಗೆ ಕ್ಲೋಸ್ ಆಗಿರ್ತಿದ್ದ. ತೋಪಂದರ್ ಮೊಮ್ಮಕ್ಕಳು ಒಂದಿಬ್ಬರಿದ್ದರು, ಜಯಶೀಲ ಅಂತ ಒಬ್ಬ. ಇವರೆಲ್ಲ ನನ್ನ ಹಳೆಯ ಸ್ನೇಹಿತರು. ಇದೆಲ್ಲದರ ನಡುವೆ ನೀವು ವೈದ್ಯರಾಗ್ತೀರಿ. ವೈದ್ಯರಾದ್ಮೇಲೆ ನಮ್ಮ ಕುದೂರು ಹೆಸರನ್ನ ಈ ಸಪ್ತಸಾಗರದ ಆಚೆಗೆ ಕೊಂಡೊಯ್ದು ನಮ್ಮ ಊರಿನ ಹೆಸರನ್ನ ಅಲ್ಲೂ ಕೂಡ ಕುದೂರು ಕ್ಲಿನಿಕ್ ಅಂತ ಇಟ್ಟಿದ್ದೀರಾ ಅಂತ ಕೇಳ್ಪಟ್ವಿ. ಇದ್ರ ಬಗ್ಗೆ ನೀವು ಹಂಚಿಕೊಳ್ಳೋದಾದ್ರೆ ಏನು ಹೇಳ್ತೀರಾ? ಹಾಗೇನಿಲ್ಲ, ನಾನು ಬೇಕು ಅಂತ ಏನು ಮಾಡಲಿಲ್ಲ. ನಾನು ಅಲ್ಲಿ ನನ್ನದೇ ಪ್ರೈವೇಟ್ ಕ್ಲಿನಿಕ್ ಇತ್ತು. ಆಸ್ಪತ್ರೆಯಲ್ಲಿ ಡಾಕ್ಟ್ರು, ಹೊರಗಡೆ ಕ್ಲಿನಿಕ್ ನನ್ನದೇ ಇರ್ತಿತ್ತು. ಅಲ್ಲಿ ಡಾಕ್ಟ್ರು ಹೆಸರು ಹಾಕ್ಕೋಬೇಕಲ್ಲ, ನನ್ನ ನೇಮ್ ಬೋರ್ಡು, ಅದಕ್ಕೆ ಕುದೂರು ಎನ್ ಮಂಜುನಾಥ್ ಅಂತ ಬೋರ್ಡ್ ಇತ್ತು. ನಮ್ಮ ಸತ್ಯನಾರಾಯಣ ಶೆಟ್ಟರು ಕುದೂರಿನಿಂದ ಅಲ್ಲಿಗೆ ಬಂದಿದ್ದರು. ಅದು ನೋಡಿಬಿಟ್ಟು ಅವ್ರಿಗೇನೋ ಒಂದು ಸಂತೋಷ. ನಾನೇನು ಅದನ್ನು ಸ್ಪೆಷಲ್ ಅಂತ ಅಂದ್ಕೊಳ್ಳೋದಿಲ್ಲ. ಸರ್, ನೀವೆಲ್ಲ ಹೋದ್ರು ಕುದೂರು ಅನ್ನೋ ನೇಮ್ನ ನಿಮ್ಮ ಹೆಸರು ಜೊತೆಗೂ ಕೂಡ ಇವತ್ತಿಗೂ ಇಟ್ಕೊಂಡಿದ್ದೀರಾ. ಯಾಕೆ ಈ ಅಭಿಮಾನ ಸರ್? ಅದು ನಮ್ಮ SSLC ಮಾರ್ಕ್ಸ್ ಕಾರ್ಡು ಅದೇನು ಕೊಡೋದು ಬುಕ್ಕು, ಅದರಲ್ಲೂ ಕೂಡ ಕುದೂರು ಮಂಜುನಾಥ್ ಅಂತಲೇ ಇದೆ. ಅದು ಹಾಗೆ ಬೆಳ್ಕೊಂಡು ಹೋಗಿದೆ. ಆ್ಯಕ್ಚುಲಾಗಿ ನಮ್ಮ ಹೆಸರು ಒಪ್ಪು ಮಂಜುನಾಥ್ ಅಂತ ಇರಬೇಕು. ಆ ಒಪ್ಪು ಹೋಯ್ತು, ಕುದೂರು ಬಂತು, ಅದು ಇನ್ನು ಹೋಗೋದಿಲ್ಲ. ಐ ಆಮ್ ಹ್ಯಾಪಿ, ಐ ಆಮ್ ಪ್ರೌಡ್. ಸರ್, ವೈದ್ಯಕೀಯ ವೃತ್ತಿ ನಿಮಗೆ ಇಷ್ಟು ವರ್ಷ ಸೇವೆ ಸಲ್ಲಿಸಿದ್ದೀರಾ, ಇದ್ರ ಬಗ್ಗೆ ತಾವು ಹಂಚ್ಕೊಳ್ಳೋದಾದರೆ? ಈಗ ಏನಾಗ್ಬಿಟ್ಟಿದೆ ಅಂದರೆ, ನಮ್ಮ ಲೈಫ್ ಶೈಲಿ ತುಂಬ ಬದಲಾವಣೆ ಆಗಿದೆ. ವ್ಯಾಯಾಮ ಇಲ್ಲ, ಆಹಾರಗಳು ಸಿಕ್ಕಾಪಟ್ಟೆ ಬದಲಾವಣೆ ಬಂದಿದೆ. ಈ ಬಿಳಿ ಅನ್ನ ಬಿಡಬೇಕು, ಏನಿದ್ರು ಸ್ವಲ್ಪ ಕೆಂಪನ್ನು ತಿನ್ನಬೇಕು, ಮೈದಾದಲ್ಲಿ ಮಾಡಿರೋ ತಿನ್ನಬಾರ್ದು, ಜ್ಯೂಸ್ಗಳು, ಸ್ವೀಟ್ಸ್ಗಳು, ಬೇಕ್ರಿ ಐಟಮ್ಸ್ ಬಿಡಬೇಕು. ಇಲ್ಲ ಅಂದರೆ ಎಲ್ಲರಿಗೂ ಬೊಜ್ಜು ಬರ್ತದೆ, ಸಕ್ಕರೆ ಕಾಯಿಲೆ ಬರ್ತದೆ, ಡಯಾಬಿಟಿಸ್ ಬರ್ತದೆ, ಹಾರ್ಟ್ ಟ್ರಬಲ್ ಬರ್ತದೆ, ನಮ್ಮ ಆರೋಗ್ಯ ಕುದ್ದು ಹೋಗುತ್ತೆ. ಅಷ್ಟೇ ಅಲ್ಲ, ವಯಸ್ಸು ಆಗ್ತಾ ನಮಗೆ ವ್ಯಾಯಾಮ ಆಗಬೇಕು. ವ್ಯಾಯಾಮದಲ್ಲಿ ನಮ್ಮ ಬಾಡಿ ಹಗುರವಾಗಿರಬೇಕು, ಮಸಲ್ಸು ಜಾಸ್ತಿ ಆಗಬೇಕು, ಫ್ಲೆಕ್ಸಿಬಿಲಿಟಿ ಇರಬೇಕು, ಬ್ಯಾಲೆನ್ಸು ಚೆನ್ನಾಗಿರಬೇಕು. 60 ವರ್ಷಕ್ಕೆ ವಯಸ್ಸಾಯಿತು ಅಂದ್ಕೊಳ್ತಾರೆ. ಈಗ ನಾನು 76 ವರ್ಷ, ನಾನು ಹಂಗೆ ಅಂದ್ಕೊಳಕ್ಕಾಗೋದಿಲ್ಲ. ಐ ಹ್ಯಾವ್ ಟು ವರ್ಕ್, ಐ ವಾಂಟ್ ಟು ಥಿಂಕ್. ನಾನು ಇನ್ನೂ 50 ವರ್ಷದವನೇ ಅನ್ನೋ ಥರ ಭಾವನೆ ನನ್ನ ಮನಸ್ಸಲ್ಲಿರುತ್ತೆ. ಸರ್, ನೀವು ಕುದೂರು ಹಾಗೂ ಸುತ್ತಮುತ್ತ ನೋಡಿರುವಂಥ ಪ್ರೇಕ್ಷಣೀಯ ಸ್ಥಳಗಳು, ಅದರ ಬಗ್ಗೆ ಹೇಳೋದಾ, ರಿಕಾಲ್ ಮಾಡ್ಕೊಳ್ಳೋದಾ? ಓಕೆ, ಈ ಕುದೂರು ಬೆಟ್ಟ ಹತ್ತಿದ್ದೀನಿ 1 ಸರಿ 2 ಸರಿ ಮೇಲಕ್ಕೆ. ಅದಕ್ಕೆ ಎಲ್ಲರೂ ಹೋಗಿರ್ತಾರೆ. ನಾನು ಒಂದು 4 ಜನ ಫ್ರೆಂಡ್ಸು ಬೆಟ್ಟದ ಮೇಲೆ ಹೋಗಿ ಅಲ್ಲಿ ನೀರಿದೆ ಅಂತ ಹೇಳಿದರು. ಆ ನೀರನ್ನ ಸುಧಾರಣೆ ಮಾಡಿಕೊಂಡು ಸ್ಟವ್ ತೊಗೊಂಡೋಗಿ ಉಪ್ಪಿಟ್ಟು ಕೇಸರಿಬಾತ್ ಎಲ್ಲ ಮಾಡಿದ್ವಿ ಅಲ್ಲಿ ಒಂದು ಸಾರಿ. ಅದೊಂದು ಜ್ಞಾಪಕ ಇದೆ. ಮತ್ತು ಯಾವಾಗಲೂ ಹೋಗ್ಬೇಕು ಅಂತ ಅಂದ್ಕೊಂಡೆ, ಈಗ ಆಗಲಿಲ್ಲ, ಇನ್ನು ವಯಸ್ಸಾಯಿತು, ಅವೆಲ್ಲ ಮಾಡಬಾರ್ದು ಅಂತ ಸುಮ್ಮನಾಗಿದ್ದೀನಿ. ಶಿವಗಂಗೆ ಎಲ್ಲರಿಗೂ ಗೊತ್ತಿದೆ. ಶಿವಗಂಗೆ ತುಂಬ ಪುಣ್ಯಕ್ಷೇತ್ರ. ಅಲ್ಲಿ ಬೆಟ್ಟದ ಮೇಲೂ ಕೂಡ ನೀರಿದೆ, ಆ ಹತ್ತೋಕ್ಕೆಲ್ಲ ಇದಿದೆ, ಅದು ಜ್ಞಾಪಕ ಇದೆ. ಇವೆರಡು ನನಗೆ ಜಾಸ್ತಿ ಜ್ಞಾಪಕ ಬರೋದು. ಸರ್, ಅದೆಲ್ಲ ಆದಮೇಲೆ ಈಗ ನಮ್ಮ ಕುದೂರಿಗೆ ನಿಮ್ಮ ಕೊಡುಗೆ ಬಹಳಷ್ಟಿದೆ ಸರ್. ಇದ್ರ ಬಗ್ಗೆ ಅದು ನಮ್ಮ ವಾಸವಿ ಅಮ್ಮನವರ ದೇವಸ್ಥಾನಕ್ಕೆ ಇದೆಲ್ಲರ ಬಗ್ಗೆ ಕುರಿತು ತಾವೇನು ಹೇಳ್ತೀವಿ? ಫಸ್ಟ್ ಮೊದಲನೇದಾಗಿ ನಮ್ಮ ಶಾಲೆ ಉದ್ಧಾರ ಆಗಬೇಕು ಅನ್ನೋ ಒಂದು ಆಸೆ ಇತ್ತು. ಅದು ಒಂದು 35-40 ವರ್ಷದ ಮುಂಚೆ 4 ಕೊಠಡಿಗೆ ಅನುಕೂಲ ಮಾಡಿಕೊಟ್ಟಿದ್ವಿ ನಮ್ಮ ಅಪ್ಪ ಅಮ್ಮನ ಹೆಸರಲ್ಲಿ. ಆಮೇಲಿಂದ ಶಾಲೆಯಲ್ಲಿ ಕಂಪ್ಯೂಟರ್ ಕ್ಲಾಸಸ್ ಬೇಕು ಅಂತ ಒಂದಕ್ಕೆ ಅರೇಂಜ್ ಮಾಡಿದ್ದಾಯಿತು. ಆಮೇಲೆ ಕೆಲವು ಸೌಕರ್ಯಗಳಾಗಬೇಕು ಅಂತಿತ್ತು, ಅವೆಲ್ಲ ಮಾಡಿ ಆಯಿತು. ಒಂದು ಬಿಲ್ಡಿಂಗು ರಿಸ್ಟೋರ್ ಆಗಬೇಕಿತ್ತು, ಅದನ್ನೆಲ್ಲ ರಿಪೇರಿ ಮಾಡಿ ಆಯಿತು. ಇದೆಲ್ಲ ಆದಮೇಲೆ ಒಂದು ನಾನು ಪರ್ಮನೆಂಟಾಗಿ ಜ್ಞಾಪಕ ಇರುವಂಥದ್ದು, ಅನುಕೂಲ ಆಗೋವಂಥದ್ದು ಒಂದು ಮಾಡಬೇಕು ಅಂದ್ಬಿಟ್ಟು ಒಂದು ಆಡಿಟೋರಿಯಂ ಕಟ್ಟಬೇಕು ಅಂತ. ಅದು ನನಗೆ ಕೆಲವರು ಫ್ರೆಂಡ್ಸ್ ಎಲ್ಲ ಏನು ಹೆಲ್ಪ್ ಮಾಡಿದ್ರು, ಗ್ರಾನೈಟ್ ಕೊಡಿಸ್ಕೊಟ್ರು, ಅದು ಇದೆಲ್ಲ ಮಾಡಿಕೊಟ್ರು. ಅದೊಂದು ಚೆನ್ನಾಗಾಗಿದೆ. ನಂದು ಒಂದೇ ಒಂದು ಅಸಮಾಧಾನ ಏನು ಅಂದರೆ, ಈಗಿನ ಪರಿಸ್ಥಿತಿಯಲ್ಲಿ ಶಾಲೆಯವರಲ್ಲಿ ಆ ಆಡಿಟೋರಿಯಮ್ನ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ, ಕ್ಲೀನಾಗಿ ಇಡೋದಿಲ್ಲ. ಅದೊಂದೇ ನನಗೆ ವ್ಯಥೆ. ಅದಕ್ಕೆ ನಾನೇ ಏನಾದರೂ ಅನುಕೂಲ ಮಾಡಬೇಕೇನೋ ಅಂತ ಒಂದು ಮನಸ್ಸಿಗೆ ಬಂದಿದೆ. ಅದಲ್ಲದೆ ಈಗ ನಿಮಗೆ ತಿಳಿದಿರೋ ಹಾಗೆ ಒಂದು 15 ವರ್ಷದ ಮುಂಚೆ ಈ ದೇವಸ್ಥಾನ ಪುನರ್ ಪ್ರತಿಷ್ಠಾಪನೆ ಅಂತ ಮಾಡಿ ಆಯಿತು. ಅದಾದಮೇಲೆ ನಮ್ಮ ಸತೀಶ ಇವರೆಲ್ಲ ಸೇರಿಕೊಂಡು ಇದು 50ನೇ ವಾರ್ಷಿಕೋತ್ಸವ ಆದಾಗ ತುಂಬ ಜೋರಾಗಿ ಮಾಡಿ, ನಮ್ಮ ಕುದುರೆಗೆ ಸಂಬಂಧಪಟ್ಟಂಥ ಎಲ್ಲ ಹೆಣ್ಮಕ್ಳನ್ನೂ ಇಲ್ಲಿ ಬರೋಂಗೆ ಮಾಡಿ, ಅವ್ರಿಗೆಲ್ಲ ಮಳ್ಳಾಕಿ ಎಲ್ಲ ಕಟ್ಟಿ, ಅದೊಂದು ತುಂಬ ಸಂತೋಷವಾದ ಒಂದು ಜ್ಞಾಪಕವಾದಂಥ ಒಂದು ಆಕರ್ಷಣೆ ಆಯಿತು.
ಅದಾದಮೇಲೆ ಈಗ ಛತ್ರ ಅವಾಗ ಮಾಡಿದ್ದು ತಿರ್ಗಾ ಮೊದಲೇ ಹೇಳಿದ್ದೇನೆ. ತಿರ್ಗಿ ಈಗ ಕೈ ಹಾಕಿ ಇದನ್ನೆಲ್ಲ ರಿಪೇರಿ ಮಾಡಿ ಈ ನಮ್ಮ ಸುತ್ತಮುತ್ತಲಿಗೆ ಇದೇ ಬೆಸ್ಟ್ ಚೌಲ್ಟ್ರಿ ಅನ್ನೋದು ಒಂದು ಕಾಪಾಡ್ಕೊಂಡು ಹೋಗಬೇಕು ಅಂತ ನಮ್ಮ ಇಲ್ಲಿ ಸ್ನೇಹಿತರಿಗೆಲ್ಲ ನೋಡ್ಕೊಳ್ಳಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. SSLCಗೆ ಆಮೇಲೆ 3 ಟಾಪ್ ಇದು ಸೈನ್ಸು, ಆರ್ಟ್ಸು, ಕಾಮರ್ಸ್ಗೆ ಬೆಸ್ಟ್ ಔಟ್ಗೋಯಿಂಗ್ ಸ್ಟೂಡೆಂಟ್ಸ್ಗೆ ಅದು ಈಗ 12,000 ರೂಪಾಯಿದು ಒಂದು ಸ್ಕಾಲರ್ಶಿಪ್ಪು ವ್ಯವಸ್ಥೆ ಮಾಡಿ ಇಟ್ಟಿದ್ದೇನೆ. ಅದನ್ನು ವರ್ಷ ಕೊಡ್ತಾಯಿದ್ದೇವೆ. ರಾಘವೇಂದ್ರ ಹೇಳ್ದಂಗೆ ಎಕ್ಸಾಮ್ಗೆ CCTV ಬೇಕು ಅಂತ ಕೇಳಿದ ತಕ್ಷಣ ಅದು ಮಾಡಿಸ್ಕೊಟ್ಟಿದ್ದೇನೆ. ಆಮೇಲೆ ಹಳೆ ಬಿಲ್ಡಿಂಗ್ನೆಲ್ಲ ಮತ್ತೆ ರಿನೋವೇಷನ್ ಮಾಡಿ ಅದು ಕಂಪ್ಯೂಟರ್ ಕ್ಲಾಸಸ್ಗೆ ಯೋಗ್ಯತೆ ಬರೋ ಹಾಗೆ ಮಾಡಿದ್ದೇವೆ. ಅವೆಲ್ಲ ನಾ ಹೇಳ್ಕೊಬಾರ್ದು, ಇಟ್ಸ್ ಓಕೆ. ನಾವು ಏನು ಹೇಳ್ತಾರಲ್ಲ, ಎಡಗೈಲಿ ಕೊಟ್ಟಿದ್ದು ಬಲಗೈಗೆ ಗೊತ್ತಾಗಬಾರ್ದು ಅಂತ, ಹಾಗೆ ನಮ್ಮ ವ್ಯವಹಾರ. ಅಮೆರಿಕದಲ್ಲೇ ಸರ್ ಅವರು ಒಂದು ಕುದೂರ್ ಕ್ಲಿನಿಕ್ ಅಂತ ಇಟ್ಟಿದ್ರಲ್ಲ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು? ಹೆಸರಲ್ಲೇ ಕುದೂರು ಇರೋದ್ರಿಂದ ಕುದೂರು ಮಂಜುನಾಥ್ ಅಂತ ಬಿದ್ದರು. ತುಂಬ ಚೆನ್ನಾಗಿ ನಡೀತು, ತುಂಬ ಫೇಮಸ್ ಆಗಿತ್ತು. ಅಲ್ಲಿರುವ ಹತ್ತಿರದಲ್ಲಿರುವ ಒಂದು ದೊಡ್ಡ ಹಾಸ್ಪಿಟ್ಲಿಗೆ ಅಟ್ಯಾಚ್ ಇತ್ತು. ಚೆನ್ನಾಗಾಯಿತು ಅಲ್ಲಿ. ವಾಸ್ ತುಂಬ ಜನ ಬರ್ತಿದ್ರು ಹೋಗ್ತಿದ್ರು. ಇಟ್ ವಾಸ್ ವೆರಿ ನೈಸ್. ಥ್ಯಾಂಕ್ ಯು. ಯಶಸ್ವಿ ಪುರುಷರ ಹಿಂದೆ ಮಹಿಳೆಯರು ಇರ್ತಾರೆ ಅಂತ ಹೇಳ್ತಾರೆ ಮೇಡಮ್, ಹಾಗೆ ಮಂಜುನಾಥ್ ಸರ್ ಅವರ ಹಿಂದೆ ನೀವು ಇದ್ದೀರಾ, ಅದ್ರ ಬಗ್ಗೆ ತಾವೇನು ಹೇಳ್ತಾರೆ? ನನಗೆ ಅದ್ರ ಬಗ್ಗೆ ಏನು ಅವರೇ ಹೇಳಬೇಕು, ನಾನು ಹೇಳೋಕ್ಕಾಗಲ್ಲ. ನಾನೇನು ಐ ಡೋಂಟ್ ಥಿಂಕ್ ಐ ಹ್ಯಾವ್ ಎನಿಥಿಂಗ್ ಟು ಡೂ ವಿತ್ ದ್ಯಾಟ್. ಮೇಡಮ್, ನೀವು ಕಂಡಂತೆ ಕುದೂರು, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಕುದೂರು ಹೇಗಿದೆ? ಇಲ್ಲಿನ ಜನ, ಇಲ್ಲಿನ ನೆಲ, ಜಲ, ಭಾಷೆ ಎಲ್ಲರ ಬಗ್ಗೆ ತಾವೇನು ಹೇಳ್ತೀರಾ? ಕುದೂರು, ನಾನು ಮದುವೆ ಆದ ಹೊಸರಲ್ಲಿ ನನಗೆ ಕುದೂರು ಪರಿಚಯನೇ ಇರಲಿಲ್ಲ, ಇದು ಹೆಸರು ಗೊತ್ತಿರಲಿಲ್ಲ. ಮದುವೆ ಆದಮೇಲೆ ಬಂದಿದ್ದು. ನಾನು ವಾಪಸ್ ಬ್ಯಾಂಗ್ಳೂರಿಗೆ ಬರೋವರೆಗೂ ಯಾವಾಗಾದರೂ ಬಂದಾಗ ಒಂದು ಸಾರಿನೋ 20 ವರ್ಷಕ್ಕೆ 15-16 ವರ್ಷಕ್ಕೆ 2 ಸಾರಿನೋ 3 ಸಾರಿನೋ ಬಂದಿದ್ದೆ. ಬಟ್ ಅದು ಇಲ್ಲಿ ಬಂದು ಪರ್ಮನೆಂಟಾಗಿ ನಾವು ಇದ್ಮೇಲೆ ಇಲ್ಲಿ ಬರೋದು ಜಾಸ್ತಿ ಆಯಿತು. ಇಲ್ಲಿ ಜನ ತುಂಬ ಆತ್ಮೀಯತೆಯಿಂದ ಮಾತಾಡಿಸ್ತಾರೆ, ತುಂಬ ಪ್ರೀತಿಯಿಂದ ನೋಡ್ಕೋತಾರೆ, ಎಲ್ಲರೂ ಮಾತಾಡಿಸ್ತಾರೆ. ಆಂಟಿ ಅಂತಾರೆ, ಒಬ್ಬರು ಅತ್ತೆ ಅಂತಾರೆ, ಒಬ್ಬರು ಅದು ಅಂತಾರೆ. ತುಂಬ ಸಂತೋಷ ಆಗುತ್ತೆ ಬರೋಕ್ಕೆ. ದೇವ್ರ ಪ್ರೇರಣೆ ಆ ಅಮ್ಮನೇ ಕರ್ಸ್ಕೊಂಡಿರೋದು ನಮಗೆ. ಎಲ್ಲ ಮಾಡೋದು ಅವ್ರದ್ದೇ, ಅವ್ರ ಆಶೀರ್ವಾದ, ಅವ್ರು ಬೇಕು ಅಂದರೆ ಅವ್ರ ಕಡೆಯಿಂದ ಮಾಡಿಸ್ತಾರೆ. ನಮ್ಮದೇನೂ ಇಲ್ಲ ಇದರಲ್ಲಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬಾಲಾಜಿ ಅಂತ. ನಾನು ಕುದೂರಿನ ಆರ್ಯವೈಶ್ಯ ಜನಾಂಗದಿಂದ ಡಾಕ್ಟರ್ ಮಂಜುನಾಥ್ ಸರ್ ಬಗ್ಗೆ 2 ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ಮಂಜುನಾಥ್ ಸರು ಕುದೂರಿಗೆ ಕೊಡುಗೆ ಕೊಟ್ಟಿದ್ದಾರೆ ಅಂದರೆ ಅದು ಹೇಳೋದಕ್ಕೆ ಟೈಮೇ ಸಾಲಲ್ಲ, ಅಷ್ಟು ಕೊಡುಗೆ ಕೊಟ್ಟಿದ್ದಾರೆ. ಮೊದಲನೇದಾಗಿ ನಾವು ಓದ್ತಿದ್ದಾಗ ನಾವು ಕಂಪ್ಯೂಟರ್ ಮುಖನೇ ನೋಡಿರಲಿಲ್ಲ. ಆದರೆ ಆಮೇಲೆ ರೂಮ್ಸ್ ಇರಲಿಲ್ಲ. ನಾವು ಹೊಂಗೆ ಮರದ ಕೆಳಗಡೆ ಕೂತ್ಕೊಂಡು ಓದ್ತಾ ಇದ್ವಿ. ಕಂಪ್ಯೂಟರ್ನ ಒಂದು ದಿನ ನಾವು ನೋಡಿದವರೇ ಅಲ್ಲ. ಅಂಥದ್ರಲ್ಲಿ ಇವಾಗ ಕುದೂರು ಸ್ಕೂಲ್ಗಳಲ್ಲಿ ನೋಡಿದ್ರೆ ಒಳ್ಳೊಳ್ಳೆ ಕೊಠಡಿಗಳು ಕೊಟ್ಟಿದ್ದಾರೆ, ಕಂಪ್ಯೂಟರ್ಸ್ ಕೊಟ್ಟಿದ್ದಾರೆ, CC ಕ್ಯಾಮ್ರಾ ಕೊಟ್ಟಿದ್ದಾರೆ, ತುಂಬ ಆಮೇಲೆ ಫ್ಯಾಕಲ್ಟಿ ಮಾಡಿದ್ದಾರೆ. ನಮ್ಗೆ ಅವಾಗೆಲ್ಲ ಏನೇನು ಫೆಸಿಲಿಟಿ ಇರಲಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಹೈಟೆಕ್ ಮಾಡಿದ್ದಾರೆ. ಇನ್ನೊಂದು ವಿಷಯ ಅಂತಂದರೆ ಅವರು ನಮ್ಮಂಥವ್ರಿಗೆ, ನಮ್ಮ ಮುಂದಿನ ಪೀಳಿಗೆಗೆ ತುಂಬ ಇನ್ಸ್ಪಿರೇಷನ್. ಯಾವ ಥರ ಅಂತಂದರೆ ಎಡಗೈಲಿ ಮಾಡಿದ ಬಲಗೈ ಗೊತ್ತಾಗ್ದಂಗೆ ಹೇಳ್ತಾರೆ. ಆ ಥರ ಅವರು, ಅವ್ರ ಶ್ರೀಮತಿಯವರು ತುಂಬ ದಾನ ಧರ್ಮ, ಎಜುಕೇಷನ್ ವಿಷಯದಲ್ಲಿರಲಿ, ಸ್ಕೂಲ್ಗಳಿಗಿರಲಿ, ನಮ್ಮ ಚೌಲ್ಟ್ರಿಗಿರಲಿ, ನಮ್ಮ ದೇವಸ್ಥಾನಕ್ಕಿರಲಿ, ಅವ್ರ ಕೊಡುಗೆ ತುಂಬ ಅಪಾರ. ಅದೊಂದು ಅಪ್ರಿಷಿಯೇಟ್ ಮಾಡಬೇಕು. ಇರೋರೆಲ್ಲ ದಾನ ಮಾಡೋದಕ್ಕೆ ಇಷ್ಟಪಡೋದಿಲ್ಲ, ಅಂಥದ್ರಲ್ಲಿ ಇವರು ತುಂಬ ಹೃದಯದಿಂದ ದಾನ ಧರ್ಮ ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲೇ ಹೋದರೂ ಅವ್ರು ನಾನು ಕುದೂರಿಂದ ಅಂತಂತ ರೆಪ್ರೆಸೆಂಟ್ ಮಾಡ್ಕೊತಾರೆ. ಅದು ಬಹಳ ಖುಷಿಯಾದ ವಿಷಯ. ನಮ್ಮಗಳಿಗೆ, ನಮ್ಮ ಕುದೂರು ಜನಕ್ಕೆ ಇದು ಹೆಮ್ಮೆ. ಅವರು ಆರ್ಯವೈಶ್ಯದವರಾಗಿರೋದ್ರಿಂದ ನಮ್ಮ ಕುಲಕ್ಕೆ ಅವರು ಒಂಥರ ಕಿರೀಟ ಇದ್ದಂಗೆ. ಇದು ಬಹಳ ಖುಷಿಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಅವ್ರು ನಮ್ಮವರು, ನಮ್ಮೂರಿನವರು. ನಮಗೆ ಸುಮಾರು ಅವರು ಹುಡುಗರುಗಳಿಂದಲೂ ನಮ್ಗೆ ಗೊತ್ತು. ನನಗಿಂತ 2 ವರ್ಷ ಜೂನಿಯರು. ನಾವು SLCಲಿ ಓದ್ತಿದ್ರೆ, ಅವರು ಹೈಸ್ಕೂಲ್ ಫಸ್ಟ್ ಇಯರ್ನಲ್ಲಿ ಓದ್ತಿದ್ರು. ನನ್ನ ತಮ್ಮ, ಇವನು ಎಲ್ಲ ಕ್ಲಾಸ್ಮೇಟ್ಸು. ಆದರೆ ನಮಗೆ ಇರುವಷ್ಟು ಪ್ರೀತಿ ವಿಶ್ವಾಸ ಬೇರೆ ಯಾರಿಗೂ ಇಲ್ಲ ಕುದೂರಿನಲ್ಲಿ. ನಾವು ಏನೇ ಹೇಳಲಿ, ಏನೇ ಮಾಡಲಿ, ನಮಗೆ ಬೆಲೆ ಐತೆ. ನಾವು ಹೇಳಿದ ಮಾತು ಕೇಳ್ತಾರೆ. ಶಾನೆ ನಾವು ಒಂದು ಮನೆಯವ್ರು ಇದ್ದಂಗೆ. ಅವರು ವಿಕ್ರಮ್ ಆಸ್ಪತ್ರೆಯಲ್ಲಿ ಅಷ್ಟು ಬ್ಯುಸಿ ಇರ್ತಾರೆ. ಯಾರಾದರೂ ಕುದೂರಿಂದ ಹೋದರು ಅಂದರೆ ಫಸ್ಟ್ ಪ್ರಾಮಿನೆನ್ಸೇ ಫಸ್ಟ್ ಕುದೂರವ್ರು ಬಂದಿದ್ದಾರಂತೆ, ಕಳಿಸಿ ಒಳಗಡೆ ಅಂತಾರೆ. ಬೇರೆಯವರು ತುಂಬ ಹೊತ್ತಿಂದ ಅಪಾಯಿಂಟ್ಮೆಂಟ್ ತೊಗೊಂಡು ಕಾಯಬೇಕು. ಅಷ್ಟು ಬ್ಯುಸಿ ಇದ್ದರೂ ಸಹ ಕುದೂರು ಜನ ಅಂದರೆ ಅಷ್ಟು ಪ್ರಾಣ ಬಿಡ್ತಾರೆ. ನಾವು ಸುಮಾರು ಜನ ನೋಡಿದ್ದೀವಿ. ಆದರೆ ಅವ್ರ ಹೆಸರಲ್ಲೇ ಊರ ಹೆಸರು ಇಟ್ಕೊಂಡು
ಒಂದು ಸೇವೆ ಸಲ್ಲಿಸ್ತಿರೋದು ನಾನು ಎಲ್ಲೂ ಕೇಳೇ ಇಲ್ಲ. ನಾನು ಈ ಥರ ನೋಡೋಕ್ಕೆ ಭಾಳ ಖುಷಿ ಪಡ್ತೀನಿ. ಇನ್ನು ಇಲ್ಲಿ ಕುದೂರಿನ ಇದಕ್ಕೆ ಬಂದಾಗ ನಮ್ಮ SLC ಇದಕ್ಕೇನಾಯಿತು, ಒಂದು 15 ದಿನ ಎಕ್ಸಾಮ್ ಇತ್ತು. CCTV ಇಲ್ಲ ಅಂತಂದರೆ ಎಕ್ಸಾಮ್ ಸೆಂಟ್ರ್ ಕ್ಯಾನ್ಸಲ್ ಮಾಡಿಬಿಡ್ತೀನಿ ಅಂತ ಹೇಳಿದ್ರು. ಅದೇ ಆ ಶೈಕ್ಷಣಿಕ ಇದರಲ್ಲಿ ನಾನು SDMC ಅಧ್ಯಕ್ಷ ಆಗಿದ್ದೆ. ಇದೇನಿದು 1,500 ಜನ ಮಕ್ಕಳಿದ್ದಾರೆ, ಇಷ್ಟೊಂದು ತೊಂದರೆ ಆಗೋಯ್ತಲ್ಲ ಅಂತ ಅವ್ರಿಗೆ ವಿಷಯ ತಲುಪಿಸಿದ್ವಿ. ಕೇವಲ 3 ದಿನದಲ್ಲಿ 20 ಶಾಲೆಗಳಿಗೆ ಫುಲ್ಲು ಅಲ್ಲೇ ಕೂತ್ಕೊಂಡು ಎಲ್ಲ CCTV ಎಲ್ಲ ಅಳವಡಿಸ್ಕೊಟ್ಟು ಇಮಿಡಿಯೇಟಾಗಿ ಅದಕ್ಕೆ ಏನು ಬೇಕು ಎಲ್ಲ ವ್ಯವಸ್ಥೆ ಮಾಡಿದ್ರು. ಮತ್ತು ಒಂದು ಸುಮಾರು 500 ಜನ ಒಟ್ಟಿಗೆ ಕೂತ್ಕೊಳ್ಳೋ ಅಂಥ ಒಂದು ಆಡಿಟೋರಿಯಂ ಕಟ್ಕೊಟ್ಟಿದ್ದಾರೆ. ಅದು ಅವರು ಶಾಶ್ವತವಾಗಿ ಅವರ ಹೆಸರನ್ನ ಅಲ್ಲಿ ಕಾಪಾಡೋ ಥರ ಮಾಡಿದ್ದಾರೆ. ಮತ್ತು ಇನ್ನು ನಮ್ಮ ವಾಸವಿ ಚೌಲ್ಟ್ರಿಗೆ ಬಂದರೆ ಇದು 2ನೇ ಸರಿ ಅವರು ಪೂರ್ತಿ ಒಂದು ರೂಪುರೇಷೆಗೆ ತರ್ತಾ ಇರೋದು. ನಾವು ಹೋದ 3 ತಿಂಗಳಲ್ಲಿ ನೋಡಿದಾಗ ನಮ್ಮ ಚೌಲ್ಟ್ರಿ ಕತೆ ಇಷ್ಟೇ ಅಂತ ತಿಳ್ಕೊಂಬಿಟ್ಟಿದ್ವಿ ನಾವು. ಇದು ಇನ್ನು ನಮ್ಮ ಕೈಯಲ್ಲಿ ನಾವು ಎಲ್ಲ ಏನು ಮಾಡಿದ್ರೂ ನಾವು ಇದನ್ನು ಪುನರುಚ್ಚೇತನ ಮಾಡೋಕ್ಕಾಗಲ್ಲ ಅಂತ ಅಷ್ಟು ಹತಾಶೆ ಆಗಿಬಿಟ್ಟಿದ್ವಿ. ಆಮೇಲೆ ಅವರೇ ಬಂದು ಇಲ್ಲ ಏನಾಗುತ್ತೋ ಆಗಲಿ ಅಂತ ಹೇಳಿ ಇವತ್ತು ಇದನ್ನು ನೋಡೋದಕ್ಕೆ ನಮಗೆ ಸಂತೋಷ ಆಗುತ್ತೆ. ಆ ಮಟ್ಟಕ್ಕೆ ಇವತ್ತು ರೆಡಿ ಮಾಡಿಕೊಟ್ಟಿದ್ದಾರೆ. ದೇವರು, ವಾಸವಿ ದೇವರು ಅವ್ರಿಗೆ ಆಯುರ್ವರ್ಗೆ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾವು ಈ ಸಂಘದ ಮುಖಾಂತರ ಕೇಳ್ಕೊತೀವಿ. ಊರ್ನು ಮರೀತಾರೆ, ತಂದೆ ತಾಯಿನೂ ಮರೀತಾರೆ, ಎಲ್ಲವನ್ನೂ ಮರೀತಾರೆ. ಸತ್ಯ ಎಲ್ಲದಕ್ಕೂ ಮಾದರಿಯಾಗಿದ್ದಾರೆ. ಅದ್ರ ಬಗ್ಗೆ ಹೌದು, ತುಂಬ ಭಾಳ ಖುಷಿಯಾಗುತ್ತೆ. ಅದಕ್ಕೆ ಅವ್ರಿಗೆ ಒಂದು ರೈಟ್ ಹ್ಯಾಂಡ್ ಅಂದರೆ ಅವರ ಧರ್ಮಪತ್ನಿನೇ ಇರ್ಬೋದು. ಪ್ರತಿಯೊಂದು ಕೈಗೆ, ಯಾಕೆಂದರೆ ಬೇರೆಯವ್ರ ಮನೇಲಿ ನಮ್ಗೆ ಯಾಕೆ ನಿಮ್ಗೆ ಯಾಕೆ ಅಂತ ಹೇಳ್ತಾರೆ. ಪ್ರತಿಯೊಂದು ಕುದೂರು ಅಂದರೆ ಅವ್ರು ಯಾವುದಕ್ಕೂ ಇದು ಮಾಡೋದಿಲ್ಲ. ಅವರೇ ಮುಂದೆ ನಿಂತ್ಕೊಂಡು ನಡೀರಿ, ಮಾಡಿಕೊಡಿ ಅಂತ ಅವರು ಭಾಳ ಉತ್ತೇಜನ ಕೊಡ್ತಾರೆ. ಮಂಜುನಾಥ್ ಅವ್ರಿಗೆ ನಾನು ವಂದನೆಗಳನ್ನು ತಿಳಿಸ್ಲೇಬೇಕಾಗತ್ತೆ. ನಾನು ಸುಮಾರು ಒಂದು 8-10 ವರ್ಷದ ಶಾಲಾ ಬಾಲಕ ಆಗಿದ್ದಾಗ ಇವರು ಆವಾಗ MBBS ವಿದ್ಯಾರ್ಥಿ. ಆವಾಗಲೇ ನನ್ನ ಗಮನ ನಮ್ಮವರು ಇಂಥ ದಾವಣಗೆರೆಯಲ್ಲಿ ವಿದ್ಯಾಭ್ಯಾಸ ಪಡೀತಾ ಇದ್ದಾರೆ ಅಂತ ಆವಾಗಲೇ ನಾನು ಅವ್ರ ಬಗ್ಗೆ ನನಗೆ ಒಂದು ಒಳ್ಳೆಯ ಬಂದಿತ್ತು. ಆಮೇಲೆ ಸುಮಾರು ವರ್ಷಗಳಾದಮೇಲೆ ನಮ್ಮೂರಿಗೆ ಬಂದರು. ಸುಮಾರು ವರ್ಷಗಳಾದಮೇಲೆ ಊರಿಗೆ ಬಂದರು ಅಂದರೆ ನಮ್ಮ ದೇವಸ್ಥಾನ ನಮ್ಮೂರು ದತ್ತು ತಗೊಂಡವ್ರೇನೋ ಅನ್ನೋಷ್ಟು ಮಟ್ಟಿಗೆ ಅವರು ನಮಗೆ ಅಷ್ಟು ಕಾಳಜಿ, ನಮಗಷ್ಟು ಪ್ರೀತಿ, ವಿಶ್ವಾಸ ಇರಲಿಲ್ಲ. ನಶಿಸಿ ಹೋಗ್ತಿತ್ತು. ನಮ್ಮ ಜನಾಂಗನೇ ನಶಿಸಿ ಹೋಗ್ಬಿಡುತ್ತೇನೋ, ನಮ್ಮ ದೇವಸ್ಥಾನ ಅಧೋಗತಿ ಆಗಿಬಿಡ್ತೇನೋ ಅನ್ನೋ ಟೈಮಲ್ಲಿ ಪ್ರತ್ಯಕ್ಷವಾದ್ರೇನೋ ದೇವರು ಅನ್ನೋ ಮಟ್ಟಿಗೆ ನನಗೆ ಫೀಲಿಂಗ್ ಬಂತು. ಎಲ್ಲರಿಗೂ ಬಂತೋ ಇಲ್ವೋ ನನಗೆ ಅದು ಗೊತ್ತಿಲ್ಲ. ಆ ಟೈಮಲ್ಲಿ ಅವರಲ್ಲಿ ಆ ದೈವಭಕ್ತಿ, ಆ ಒಂದು ಮಮಕಾರ, ಪ್ರೀತಿ, ವಾತ್ಸಲ್ಯ ಅನ್ನೋದು ನನ್ನಲ್ಲಿ ಎಷ್ಟಿತ್ತೋ ಅದರ 10 ಪಟ್ಟು ಇವ್ರ ಹತ್ರ ನಾನು ನೋಡಿ ಕಲ್ತ್ಕೊಂಡು ನನಗೆ ತಿಳಿದಿದ್ದು ನನ್ನ ಸ್ನೇಹಿತರ ಕೆಲವ್ರ ಹತ್ರ ಹಂಚ್ಕೊಂಡೆ. ಒಂದು ಗುಣ. 2ನೇ ಗುಣ ಏನು ಅಂದರೆ ಇವರು ಹೊರದೇಶದಲ್ಲಿ ವಿದ್ಯಾಭ್ಯಾಸ ಪಡೆದು ಇಲ್ಲಿ ಒಳ್ಳೆಯ ಒಂದು ಹೆಸರಾಂತ ಇವರಾಗಿದ್ರೂ, ಡಾಕ್ಟರಾಗಿದ್ರೂ ಕುದೂರಿಗೆ ಬಂದಾಗ ನನ್ನ ಮಕ್ಕ ನೋಡಿದ್ರೆ ನಾನು ಇವ್ರನ್ನ ಗುರ್ತಿಡಿಯೋದು ಹೆಚ್ಚಲ್ಲ. ಇವರು ನನ್ನ ಏನಪ್ಪ ಜಗದೀಶ ಬಾಗುಂಡವೆಂಬ್ರ, ಮೀ ಅಮ್ಮ ಬಾಗುಂಡವ್ರೆಂಬ್ರ, ಮಣಿ ಬಾಗುಂಡವ್ರೆಂಬ್ರ, ಹೀಗೆ ನನ್ನ ನನ್ನ ಹೆಸರು ಜ್ಞಾಪನ ಮಾಡ್ಕೊಳೋದು. ಅವ್ರಿಗಿನ ನಾವು ಎಷ್ಟೋ ಪಟ್ಟು ಚಿಕ್ಕ ತಲೆಮಾರಿನವರು ಅವ್ರನ್ನೆಲ್ಲ ಗುರ್ತಿಸಿರೋದು. ಆ ಮೆಮೊರಿ ಪವರ್, ಆ ಪ್ರೀತಿಗೆ ನಾನು ಬೆರಗಾಗಿ ಹೋಗ್ಬಿಟ್ಟೆ. ಅದನ್ನು ನಾನು ನನ್ನ ಸ್ನೇಹಿತರ ಹತ್ರ ಕೆಲವ್ರ ಹತ್ರ ಹಂಚ್ಕೊಂಡೆ. ನಮಗೆ ನಮ್ಮ ಈ ಕುದೂರು ಜನಾಂಗಕ್ಕೆ, ನಮ್ಮ ದೇವಸ್ಥಾನಕ್ಕೆ, ನಮ್ಮೂರಿಗೆ ಇಂತಿಂಥವ್ರು ಒಬ್ಬರಿದ್ರೂ ಆ ಜನಾಂಗ, ಆ ಊರು ಎಷ್ಟೋ ಒಂದು ಉತ್ತಮ ದಾರಿನಲ್ಲಿ ನಡೀತದೆ ಅನ್ನೋದು ಒಂದು ಶ್ರೇಯೋಭಿವೃದ್ಧಿ ಆಗುತ್ತೇನೋ ಅನ್ನೋದೇ ನನ್ನ ಇದು. ಇವಾಗ ಡಾಕ್ಟರ್ ಮಂಜುನಾಥ್ ಬಗ್ಗೆ ಇವರೆಲ್ಲರೂ ಹೇಳಿದ್ದಾರೆ. ನನ್ನ ಪರ್ಸನಲ್ಲು ಒಂದು ಇದನ್ನು ನಾನು ಹೇಳ್ತೀನಿ ಅಷ್ಟೇ ಹೊರತು, ನನಗೆ ಆಗಲೇ ಒಂದು 15 ವರ್ಷದ ಕೆಳಗಡೆ ನನಗೆ ಹರ್ನಿಯಾ ಆಪ್ರೇಷನ್ ಆಯಿತು. ಒಂದು 15 ವರ್ಷದ ಕೆಳಗಡೆ ನನಗೆ ಅಷ್ಟು ಡಾಕ್ಟ್ರು ಇದು ಅಡ್ಮಿಟ್ ಆದೆ, ಎಲ್ಲ ಆಪ್ರೇಷನ್ ಎಲ್ಲ ಆಯಿತು. 58,000 60,000 ರೂಪಾಯಿ ಬಿಲ್ ಆಯಿತು. ಮತ್ತು ನಾನು ಎಲ್ಲ ಆದಮೇಲೆ 2 ದಿವಸ ಆದಮೇಲೆ ಇವರು ಡಿಸ್ಚಾರ್ಜ್ ಮಾಡಿದ್ರು. ಆಮೇಲೆ ಡಾಕ್ಟ್ರಿಗೆ ಕೇಳಿದೆ ಅಲ್ಲಿ, ನಮ್ಮದೆಲ್ಲ ಇದೆಲ್ಲ ಕೊಡಿ, ನಮ್ಮದು ಎಲ್ಲನೂ ಎಷ್ಟಾಯಿತು ಬಿಲ್ಲು ಏನು ಅಂತ. ಇಲ್ಲ ಕಣೋ, ಇಲ್ಲ ಸರ್ ಆಗಲೇ ನಿಮ್ಮದು ಪೇ ಮಾಡಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವರು ಅಂತಂದರು. ನಾನು ಕೇಳಿದೆ ಡಾಕ್ಟ್ರನ್ನ, ಯಾಕೆ ಸರ್ ನೀವು ಪೇ ಮಾಡಿದ್ರಿ? ಯಾಕಣ್ಣ ನೀವು ನನಗೆ ಅಣ್ಣ ಆಗಬೇಕು ಇವರು, ಯಾಕೆ ನೀವು ಪೇ ಮಾಡಿದ್ರಿ ಅಂದೆ? ಶೋಭಾ ಚಪೀಂದ್ರ ಅಂತ ಅಂದರು. ಅವರು ನಮ್ಮ ಮೇಲಿರೋ ಅಭಿಮಾನ, ನಮ್ಮ ಅಣ್ಣ ನಮ್ಮ ತಮ್ಮ ಅನ್ನೋದು ತುಂಬ ಡಾಕ್ಟ್ರಿಗೆ ನಾನು ಪರ್ಸ್ನಲ್ಲು ನಾನು ಹೇಳಿದ್ದೀನಿ.
ಸಾಮಾಜಿಕವಾಗಿ ಇದಾಗಿ ನಾನು ಧಾರ್ಮಿಕವಾಗಿ ಅವ್ರ ಬಗ್ಗೆ ಏನು ಹೇಳಲಿಲ್ಲ. ಧನ್ಯವಾದಗಳು. ನಮ್ಮ ತಂದೆಗೆ ಫುಲ್ ಸೀರಿಯಸ್ ಆಯಿತು. ಅಂಥ ಸಂದರ್ಭದಲ್ಲಿ ನಾನು ಏನು ಕೇಳಲಿಲ್ಲ. ನಮ್ಮ ತಂದೆ ಸ್ನೇಹಿತರು ಒಂದೇ ಒಂದು ಮನೋಭಾವ ಇಟ್ಕೊಂಡು ವಿಕ್ರಮ್ ಹಾಸ್ಪಿಟ್ಲ್ಗೆ ಹೋಗಿ ಬಾಕಲು ತರದೆ. ಆ ಟೈಮಲ್ಲಿ ಅವರು ಅಮೆರಿಕಾದಲ್ಲಿದ್ದರು. ಡಾಕ್ಟರ್ ಪ್ರಮೋದ್ ಅಂತ ಹೇಳ್ಬಿಟ್ಟು ಅವರ ಕೊಲೀಗು ಜಸ್ಟ್ ಒಂದೊಂದು ಫೋನ್ ಮಾಡೋದಕ್ಕೆ ಅವತ್ತು ನಿಜವಾಗ್ಲೂ ನಾನು ಉಳಿಸ್ಕೊಂತೀನಿ ನಾನು ಇರಲಿಲ್ಲ ಆ ಸಂದರ್ಭದಲ್ಲಿ. ಅವತ್ತು ನಿಜ ಹೇಳ್ಬೇಕಂದ್ರೆ ನಾನು ಅವತ್ತು ನನ್ನ ಪಾಲ್ಗೆ ಅವ್ರು ದೇವರಾಗಿದ್ದರು. ಅವತ್ತು ನನ್ನ ಕಾಪಾಡಿ ಕಳಿಸ್ಕೊಟ್ರು. ಆಮೇಲೆ ಅದೊಂದು ಸ್ವಲ್ಪ ದಿವಸ ಆದ ನಂತರ ನಮ್ಮ ತಾಯಿಯವ್ರಿಗೂ ಸೀರಿಯಸ್ ಆಯಿತು. ಬಟ್ ಅದು ಕಣ್ಣಲ್ಲಿ ನೀರು ಬರ್ತದೆ ಅದು ಹೇಳ್ಬೇಕಾದ್ರೆ. ಬಟ್ ಅವತ್ತು ನನ್ನ ತುಂಬ ವಿಚಾರದಲ್ಲಿ ನನಗೆ ತುಂಬ ಸಹಕಾರ ಕೊಟ್ಟರು. ಕೇವಲ ನನ್ನ ಸ್ನೇಹಿತನ ಮಗ ನಾವು ಬಂದವನು ಇಲ್ಲಿ ಇದು ಮಾಡೋದಕ್ಕಿಂತ ನಂಗೆ ಅಲ್ಲಿ ಟ್ರೀಟ್ಮೆಂಟ್ ನೀನು ಯಾಕೋ ಇಲ್ಲಿ ನಿಂತಿದ್ದೆ ನೋಡ್ಕೊಂತೀನಿ ಹೋಗೋ ಅನ್ನೋ ಮಟ್ಟಕ್ಕೆ ಅವ್ರು ನಂಗೆ ಹೆಲ್ಪ್ ಮಾಡಿದ್ದಾರೆ. ನಾನು ಅದನ್ನ ಯಾವುದೇ ಕಡೆಗೂ ಮರೆಯೋ ಪರಿಸ್ಥಿತಿಲಿ ಇಲ್ಲ ಇವತ್ತಿಗೂ. ಅವ್ರು ನಾನು ತುಂಬ ಚಿರುಣಿಯಾಗಿರ್ತೀನಿ ಯಾವಾಗಲೂ. ಇವರು ಸುಮಾರು ಆ ಸ್ಕೂಲ್ಗೆ ಸ್ಕಾಲರ್ಶಿಪ್ಪು ಈ ಥರ ಎಲ್ಲ ಸುಮಾರು ವರ್ಷದಿಂದನೂ ಕೊಡ್ತಾ ಇದ್ದಾರೆ. ಅವ್ರು ಕೊಡೋ ದುಡ್ಡಿಗೆ ಬಡವರು ಆ ಸ್ಕಾಲರ್ಶಿಪ್ ಬಂದಿರೋದಕ್ಕೆ ಎಷ್ಟು ತುಂಬ ಸಂತೋಷ ಪಡ್ತಾರೆ. ಮುಂದೆ ಎಜುಕೇಷನ್ಗೆಲ್ಲ ಇದು ಮಾಡ್ತಾರೆ. ಆಮೇಲೆ ಸುಮ್ಮನೆನೂ ಕೊಡೋದಿಲ್ಲ ಇವರು. ತುಂಬ ನೋಡ್ತಾರೆ ಅವ್ರು ಬಡವರ ಏನು ಈ ಶಾಲೆಗೆ ಅಂತಲ್ಲ, ಸುಮಾರು ಶಾಲೆಗೆ ಅವ್ರು ಯೂನಿಫಾರ್ಮು, ಶೂಸು, ದುಡ್ಡು ತುಂಬನೇ ದಾನ ಮಾಡಿದ್ದಾರೆ. ಆಮೇಲೆ ನಮ್ಮ ಈ ವಾಸವಿ ಚೌಲ್ಟ್ರಿಗೆ, ನಮ್ಮ ವಾಸವಿ ದೇವಸ್ಥಾನಕ್ಕೆ ಅವ್ರದ್ದು ಮಹಾದಾನಿಗಳು ಅಪಾರ ಸೇವೆ ಇದೆ. ಅವರು ಇನ್ಮುಂದೆನೂ ಇದೇ ರೀತಿ ನಡ್ಸ್ಕೊಂಡು ಹೋಗ್ಲಿ ಅಂತ ವಾಸವಿ ಅಮ್ಮನವರು ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಒಂದೆರಡು ಮಾತು ಮುಗಿಸ್ತಾ ಇದ್ದೀನಿ. ನಾವಿನ್ನು ಸಣ್ಣ ಹುಡುಗರು, ಐ ಥಿಂಕ್ 1991 ಏನೋ ಅಂತ ಅನ್ಕೊತೀನಿ. ನಮ್ಮ ಕುದೂರಲ್ಲಿ ಶ್ರೀಮತಿ ರಂಗಮ್ಮ ಉಪನಾರಾಯಣ್ ಶೆಟ್ಟಿ ಅಂತಂತ ನೀವು ಬಿಲ್ಡಿಂಗ್ ನೋಡಿರ್ತೀರ ನೀವು, ಲೈಬ್ರರಿ ರೂಮು. ಆವತ್ತು ಶಾಲಾ ಮಕ್ಕಳಿಗೆ ಲೈಬ್ರರಿ ಇರೋದಿಲ್ಲ. ಆವತ್ತು ಇವರು ವಿದೇಶದಿಂದ ಬರ್ತಾ ಇದ್ದಂಗೆ ಆ ಒಂದು ಕುದೂರಲ್ಲಿ ಇವರ ಒಂದು ಸಮಕಾಲೀನ ಸೇರಿಸ್ಕೊಂಡು ಒಂದು ಟ್ರಸ್ಟ್ ಮಾಡಿಕೊಂಡು ಲೈಬ್ರರಿನ ಸ್ಥಾಪನೆ ಮಾಡ್ತಾರೆ. ಅದರಲ್ಲಿ ಇವರಲ್ಲಿ ಸ್ವಾರ್ಥ ಇರಲಿಲ್ಲ. ನಮ್ಮವರೇ ನನ್ನ ಜೊತೆ ಇರಬೇಕು ಅಂತಂತ ಎಲ್ಲ ಜನಾಂಗದವ್ರನ್ನ, ಯಾರು ಊರಿನ ಪ್ರಮುಖರು ಬುದ್ಧಿವಂತರು ಅಂಥವ್ರನ್ನ ಕರ್ಕೊಂಡು ಒಂದು ಟ್ರಸ್ಟ್ ಮಾಡಿ ಲೈಬ್ರರಿ, ಅವತ್ತಿನ ಕಾಲಕ್ಕೆ ಲೈಬ್ರರಿ ಅಂತಂದ್ರೆ ಯೋಚನೆ ಮಾಡಿ, ಸರ್ಕಾರ ಲೈಬ್ರರಿ ಮಾಡೋದಕ್ಕೆ ಹಿಂದೆ ಮುಂದೆ ನೋಡಿದಂಥ ಸಮಯದಲ್ಲಿ ಇವರು ಫಸ್ಟ್ ಬಂದು ಮಾಡಿದ್ದೆ ಲೈಬ್ರರಿ. ಇದನ್ನು ನಮಗೆಲ್ಲ ನಾವು ನೋಡಿದ್ವಿ ಅಷ್ಟೇ. ನಾವು ಚಿಕ್ಕ ಹುಡುಗರು ಅಲ್ಲೇನೋ ಅವತ್ತು ಫಂಕ್ಷನ್ ದಿವಸ ಹೋದ್ವಿ, ಫಂಕ್ಷನ್ ಅಂತ ಏನೋ ಇವತ್ತು ಬಫೆ ಐತೆ ಅಂತ ಹೋಗಿ ತಿಂದಿದ್ವಿ ಅಷ್ಟೇ. ಅದನ್ನು HM ರೇವಣ್ಣ ಅವರು ಒಂದು ಪಬ್ಲಿಕ್ ಮೀಟಿಂಗಲ್ಲಿ ಒಂದು ಸರಿ ಹೇಳಿದ್ರು. ಅದನ್ನು ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕೇಳಿಕೊಂಡೆ, ಲೈಬ್ರರಿ ಇಲ್ಲ 4 ರೂಮ್ ಕಟ್ಸ್ಕೊಡಿ ಅಂತ ಕೇಳಿದ್ದೆ. ಅವರು ಯಾವುದೇ ಹಿಂದೆ ಮುಂದೆ ನೋಡಿದೆ ಅಂತ ಹೇಳಿ ಕಟ್ಸ್ಕೊಟ್ರು ನಮಗೆ ಅಂತ ಹೇಳಿ ರೇವಣ್ಣ ಅವರು ಒಂದು ಪಬ್ಲಿಕ್ ಇದರಲ್ಲಿ ಮೀಟಿಂಗಲ್ಲಿ ಹೇಳ್ತಾರೆ, ಕುದೂರು ಸಾರ್ವಜನಿಕ ಸಭೆಯಲ್ಲಿ. ಭಾಳ ಖುಷಿಯಾಯಿತು ಅವತ್ತು ನಮಗೆ. ಜೈ ವಾಸವಿ. ನಮ್ಮ ದೊಡ್ಡಪ್ಪರೇನೇ ಕುದೂರಲ್ಲೇ ಇದ್ದವರು, ಚಿಕ್ಕಪ್ಪರೇನೇ. ಆದ್ರೂ ದೇವ್ರ ರೂಪದಲ್ಲಿ ಅವತಾರಗಳು ಬರ್ತವೆ. ಆ ಥರ ಕೃಷ್ಣಂಗೆ ನಮ್ಮ ಡಾಕ್ಟ್ರು ಎಷ್ಟೆಲ್ಲ ಕೆಲಸ ಮಾಡ್ತಾರೆ. ಇಷ್ಟೆಲ್ಲ ಮಾಡಬೇಕು ಅಂದರೆ ಒಂದು ತಕ್ಕಡಿ ಇಕ್ತಾರೆ. ಡಾಕ್ಟ್ರನ್ನ ಒಂದು ಕಡೆ ಇಕ್ಬಿಟ್ರು, ನಮ್ಮನ್ನೆಲ್ಲ ಒಂದು ಕಡೆಗೆ ಇಕ್ಬಿಟ್ರು ಅವ್ರ ತುಕನೇ ಜಾಸ್ತಿ. ಯಾರೂ ಮಾಡೋಕ್ಕಾಗಲ್ಲ. ಸುಮ್ಮನೆ ಹೇಳ್ಬೋದು ಅಷ್ಟೇ. ಮುಂದೆಗಡೆ ಯಾರೂ ₹1 ಸಹಾಯ ಮಾಡೋಕ್ಕಾಗಲ್ಲ. ಮಾಡ್ಬೋದು, ಆದರೂ ಇವರಷ್ಟು ಮಾಡೋಕ್ಕಾಗಲ್ಲ. ದಿನ ಅವ್ರ ಕಾಲು ನಮಸ್ಕಾರ ಮಾಡಿದ್ರು ಏನು ತಪ್ಪೇನಿಲ್ಲ. ಶಾನೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಹುಟ್ಟಿದ ಮೇಲೆ ಇಷ್ಟು ಕೆಲಸ ಮಾಡೋದು 10 ಜನ ಸೇರ್ಕೊಂಡು ಮಾಡೋಕ್ಕಾಗಲ್ಲ, ಅಷ್ಟು ಕೆಲಸ ಮಾಡ್ತಾವ್ರೆ. ಹೇಳಿದ್ರು ನಾನು ಬಲಗೈಲಿ ಕೊಟ್ಟಿದ್ದು ಎಡಗೈಲಿ ಕೊಟ್ಟಿದ್ದು ಬಲಗೈಗೆ ಗೊತ್ತಾಗಬಾರ್ದು ಅಂತ. ಆ ಥರ ಮನೋಭಾವ ಎಲ್ಲರಿಗೂ ಬಂದ್ಬಿಟ್ರೆ ರಾಮ ರಾಜ್ಯ ಆಗುತ್ತೆ ನಮ್ಮ ದೇಶ. ಯಾರಿಗೂ ಕಷ್ಟ ಅನ್ನೋದೇ ಇರೋಲ್ಲ. ದುಡ್ಡಿದ್ದವರು ಹಂಚ್ಬೇಕು. ಮಡಿಕೊಂಡು ಕೂತ್ಕೊಂಡು ಏನೂ ಪ್ರಯೋಜನ ಇಲ್ಲ. ಡಾಕ್ಟ್ರ್ ಹೇಳ್ದಂಗೆ ಯಾರೋ ತಿನ್ಕೊಳೋಕ್ಕೋಸ್ಕರ ನಾವು ಎಷ್ಟಾರ ದುಡ್ದಿಕ್ಕೆ ಪ್ರಯೋಜನೇನು? ಅದೇನೋ ಅಂತಾರೆ, ಅವ್ರು ಮಾಡಿದ್ದು ಅವ್ರಿಗುಂಟು ಅಂತಂದರೆ ಬೇರೆಯವ್ರಿಗೆ ಏನು ಪ್ರಯೋಜನ? 10 ಜನಕ್ಕೆ ಸಹಾಯ ಆಗಬೇಕು ಅಂತ ಒಬ್ಬ ಡಾಕ್ಟ್ರ್ ಆದವರು ದೇವ್ರ ನಂಬಕ್ಕೆ ಇಲ್ಲ. ನಾನು ಆಪ್ರೇಷನ್ ಮಾಡಿದ್ದು, ನಾನು ಬದುಕಿಸಿದ್ದು. ಆದರೂ ಇವರು ದೇವ್ರು ಮಾಡಬೇಕು, ಚೌಲ್ಟ್ರಿ ರೆಡಿ ಮಾಡಬೇಕು ಅಂತ ಎಷ್ಟು ಆಸೆ ಬಿಟ್ಕೊಂಡು ಗಂಡ ಹೆಂಡತಿ ಇಬ್ಬರು ಸೇರ್ಕೊಂಡು ನಮ್ಮ ಚಿಕ್ಕಪ್ಪ ಆದವ್ರು ಎಷ್ಟು ಕಷ್ಟ ಬೀಳ್ತಾರೆ. ನಾವು ಅದಕ್ಕೆ ಬೆಲೆ ಕೊಡಬೇಕು ನಾವು. ಆದರೂ ದಿನ ನಮಸ್ಕಾರ ಮಾಡ್ಕೊಂಡ್ರು ಏನು ತೊಂದರೆ ಇಲ್ಲ, ತಪ್ಪೇನಿಲ್ಲ. ಇವಾಗ ಶಿವಕುಮಾರ ಸ್ವಾಮಿಗಳು ಎಷ್ಟು ಜನ ಮಕ್ಕಳು ಓದ್ತಾರೆ, ಆದರೂ ನಮ್ಮ ಡಾಕ್ಟ್ರು ಎಷ್ಟು ಕೆಲಸ ಮಾಡ್ತಾರೆ. ಯಾವ ಚಿಕ್ಕ ಮಕ್ಕಳು ಆದ್ರೂ ಇಂಥವ್ರು ಹೆಸರು ಹಿಡಿದು ಜ್ಞಾಪನಿಸ್ತಾರೆ.
ನಮ್ಗೆ ಎಷ್ಟೋ ಜನ ಮೇಷ್ಟ್ರುಗಳೇ ಜ್ಞಾಪನ ಇಲ್ಲ, ಮರ್ತೋಗಿದ್ದೀವಿ. ಫ್ರೆಂಡ್ಸೇ ಜ್ಞಾಪನ ಇಲ್ಲ. ಅವ್ರು ಇವತ್ತು 76-78 ವರ್ಷ ಆದ್ರೂ ಆಕ್ಟಿವ್ ಆಗವ್ರು. 50 ವರ್ಷ 40 ವರ್ಷದವ್ರು ಇದ್ದಂಗೆ ಅವರೇ ಅಂದರೆ ಅವ್ರು ಖುಷಿಯಾಗಿರೋದಕ್ಕೆ, ಅವ್ರ ಕೈ ತುಂಬ ದಾನ ಧರ್ಮ ಮಾಡೋದಕ್ಕೆ ದೇವ್ರವ್ರಿಗೆ ಶಕ್ತಿ ಕೊಡ್ತಾವನೆ. ಇನ್ನೂ 106 ವರ್ಷ ಚೆನ್ನಾಗಿ ಬಾಳಲಿ, ಎಲ್ಲರಿಗೂ ಸಹಕಾರ ಮಾಡಲಿ ಅಂತ ಒಂದು ಮಾತು.